ನಾವೇನು ಈಗ ಮಾಸ್ ಲೀಡರ್ಸ್ ಟೈಪಲ್ಲಿ ನಾವೇನು ಇವತ್ತು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ, ಅವ್ರಿಗೆ ಅವಕಾಶಗಳು ಸಿಗದೆ ಇರ್ಬೋದು, ಅಥವಾ ಆ ಥರದ ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವರ ತತ್ವ ಪರೀಕ್ಷೆ ಇನ್ನೂ ಆಗಿಲ್ಲ. ಹೀಗಾಗಿ ಈಗ ನೀವು ಯಾವಾಗ ನಿಮ್ಮನ್ನು ನೀವು ಪ್ರಯೋಗಗಳಿಗೆ ಒಡ್ಕೊಳ್ತೀರೋ ಆವಾಗಲೇ ಗೊತ್ತಾಗೋದು ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಎಷ್ಟು ಅಂತ. ಬಟ್ ಈಗ ಈ ಕ್ಷಣಕ್ಕೆ ಹೇಳಿದರೆ ಆ ಒಂದು ದೃಷ್ಟಿಕೋನದಲ್ಲಿ ಡಿ ಕೆ ಶಿವಕುಮಾರ್ ಒಂದ್ ಸ್ವಲ್ಪ ಈಸ್ ಲ್ಯಾಕಿಂಗ್. ಅಜಯ್ ಮಠಕ್ಕೆ ಹೋಗಿ ಕೇಳ್ತಾರೆ. 2005 ಕೂಡ ಸಿದ್ದರಾಮಯ್ಯ ಕೂಡ ದೊಡ್ಡ ಮಾತಾಡೋರು ಆಗಿರ್ಲಿಲ್ಲ, ಅವಾಗ ಎಮರ್ಜ್ ಆಗ್ತಿದ್ರು. 2005 ಜೆಡಿಎಸ್ ನ ಉಚ್ಚಾಟನೆ ಆಗಿ ಕಾಂಗ್ರೆಸ್ ಬಂದ ನಂತರ ಇಡೀ ಚಾಮುಂಡೇಶ್ವರಿ ಸೋಲ್ಸ್ಬೇಕು ಅಂತ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ಕುಮಾರಸ್ವಾಮಿಯಿಂದ ಹಿಡಿದು ಯಡಿಯೂರಪ್ಪ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಇಡೀ ಕಮ್ಯುನಿಟಿ ಒಂದಾಗುತ್ತೆ. ಇಡೀ ಈ ಅಹಿಂದ ಅನ್ನೋದು ಕಾನ್ಸೆಪ್ಟ್ ದೊಡ್ಡ ಮಟ್ಟದಲ್ಲಿ ಒಂದಾಗೋದು ಸಿದ್ದರಾಮಯ್ಯ ಪರ. ಅವಾಗ ಸಿದ್ದರಾಮಯ್ಯ ಮಾಸ್ ಲೀಡರ್ ಎಮರ್ಜ್ ಆಗ್ತಾರೆ. ಈವನ್ ಯಡಿಯೂರಪ್ಪ ಕೂಡ 2008 ಕೂಡ ಲಿಂಗಾಯತ ಲೀಡರ್ ಇರ್ಲಿಲ್ಲ.